RSS ನಿರ್ಬಂಧದ ಬಗ್ಗೆ ಪ್ರಿಯಾಂಕ್ ಅವರು ಮಾತಾಡಿದ್ದಾರೆ, ರಿಜಿಸ್ಟ್ರೇಷನ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಸರ್. ಹೌದು, ಯಾವುದೇ ಈಗ ಸಣ್ಣ ಕಿರಾಣಿ ಅಂಗಡಿ ಮಾಡಿದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಂತೀರಾ, ಸೈಕಲ್ ಪಂಚರ್ ಅಂಗಡಿ ಮಾಡಿದ್ರೆ ನೀವು ಅದಕ್ಕೆ ರಿಜಿಸ್ಟರ್ ಮಾಡಂತೀರಾ, ಅದಕ್ಕೆ ಒಂದು ದೊಡ್ಡ ಸಂಸ್ಥೆ ಆಗಿ ರಿಜಿಸ್ಟರ್ ಮಾಡಬೇಕಲ್ಲ, ಕಾನೂನಲ್ಲ ಅದು. ಯಾಕೆ ನೀವು ಬೇರೆ ಥರ ನೋಡ್ತೀರಾ? ಒಂದು ಕಿರಾಣಿ ಅಂಗಡಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಮತ್ತಿಷ್ಟೆಲ್ಲ ಇದ್ದಾಗ ಮಾಡಲೇಬೇಕಲ್ಲ, ಸಂವಿಧಾನ ಕಾನೂನು. ಹಾಗಿದ್ರೆ ನಾವ್ಯಾಕೆ ಮಾಡಬೇಕು? ನಮ್ದು ಒಂದು ಸಂಸ್ಥೆ ಅದಪ್ಪ, BED ಸಂಸ್ಥೆ, ನಾವು ರಿಜಿಸ್ಟ್ರೇಷನ್ ಮಾಡ್ಲೋದು ನಡೀತದ? ಶಾಖೆಗಳಿಗೆಲ್ಲ ಪರ್ಮಿಷನ್ ಬೇಕಂದ್ರೆ ಶಾಖೆಗಳು ಹೇಳ್ತಿಲ್ಲ, ಮೇನ್ ಟ್ರಸ್ಟ್ ಇವತ್ತು ದಿವಸ ಮತ್ತು ಅವರೇನೋ ಶಿಕ್ಷಣ ಸಂಸ್ಥೆಗಳನ್ನ ತೆಗಿತಾರೆ, ಮತ್ತೊಂದು ಮಾಡ್ತಾರೆ, ಅವಕ್ಕೆಲ್ಲಕ್ಕೂ ಪರ್ಮಿಷನ್ ಬೇಕು. ಹಣ ಎಲ್ಲಿಂದ ಬಂತು, ಎಲ್ಲಿಂದ ಹೋಯ್ತು, ಎಲ್ಲನೂ ಬೇಕಲ್ಲ. ಹಾಗಿದ್ರೆ ಎಲ್ಲರೂ ಇದೇ ಥರ ಎಲ್ಲರಿಗೂ ಮಾಡಿ ಅಂತಾರೆ. ನಮ್ಗೆ ಯಾಕಪ್ಪ ನಮ್ಮ BEDಗೆ ನಮ್ದು ರಿಜಿಸ್ಟ್ರೇಷನ್ ಬೇಡ, ನಮ್ದು ಏನು ಕೇಳಬೇಡಿ ನೀವು ಲೆಕ್ಕಪತ್ರ. ರಾಜ್ಯದಲ್ಲಿ ನಿರ್ಬಂಧ ಹಾಕೋ ಏನಾದ್ರು ಮುಂದೆ ಗೊತ್ತಿಲ್ಲ, ಅದು ನಾನು ಅದನ್ನ ನಿರ್ಬಂಧ ಹಾಕೋ ಪ್ರಶ್ನೆ ಮಾತಾಡ್ತಾ ಇಲ್ಲ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿದ್ದು ಧರ್ಮ ಅದು. ಸರ್, ಕಳೆದ ಬಾರಿ ದೇವೇಗೌಡರನ್ನ ಕಾಂಗ್ರೆಸ್ ಅವಿರೋಧವಾಗಿ ಆಯ್ಕೆ ಮಾಡಿತ್ತು, ಆದರೆ ಈ ಬಾರಿ ಅವರಿಗೆ ಟಿಕೆಟೇ ಕೊಡಲಿಲ್ಲ ಮೈತ್ರಿ ಸರ್ಕಾರ. ಅವ್ರಿಗೆ ಕೇಳಿಪ್ಪ, ದೇವೇಗೌಡರು ಕೇಳಿ, ಕುಮಾರಸ್ವಾಮಿ ಅವ್ರು ಕೇಳಿ. ದೇವೇಗೌಡರು ಹಿರಿಯರು, ನನ್ನ ತಂದೆಯವರು ಭಾಳ ಆತ್ಮೀಯ ಸ್ನೇಹಿತರು ಏನ್ರಿ. ಅವರು ಇನ್ನೊಂದು ಅವಧಿಯಲ್ಲಿ ಇರಬೇಕಾಗಿತ್ತು, ಕರ್ನಾಟಕ ರಾಜ್ಯದ ಜ್ವಲಂತ ಸಮಸ್ಯೆಗಳು ದನಿ ಎತ್ತಬೇಕಾಗಿತ್ತು. ಪಾಪ ಅವ್ರನ್ನೂ ಕೂಡ ಯೂಸ್ ಅಂಡ್ ಥ್ರೋ ಮಾಡಿಬಿಟ್ರು. ಇನ್ನು ಮುಂದೆ ಹೆಂಗೆ ಬರ್ತದೆ ನೋಡ್ಕೊಬೇಕು. ಕುಮಾರಸ್ವಾಮಿ ಅವರು ಎಚ್ಚರದಿಂದ ಇರಬೇಕೇನು? ದೇವೇಗೌಡರಿಗೆ ಹೆಂಗೆ ಮಾಡಿದಾಗ ಕುಮಾರಸ್ವಾಮಿ ಅವ್ರು ಬಿಡ್ತಾರಾ? ಅಂದ್ರೆ ಸರ್, ಕುಮಾರಸ್ವಾಮಿ ಅವರು ತಮ್ಮ ಪ್ಲೇಸ್ ಭದ್ರ ಮಾಡ್ಕೊಳ್ಳೋದಕ್ಕೆ ರಾಜಿ ಆಗಿದ್ದಾರಂತನ? ನನಗೆ ಗೊತ್ತಿಲ್ಲಪ್ಪ, ಅದು ಹಂಗೆ ಹೇಳಿದಾರ ನಿಮಗೆ? ಆಗಿರ್ಬೋದು, ಆಗ ಬರಲ್ಲ ಅವರು. ಅದು ಕುಮಾರಸ್ವಾಮಿ ಅವರು ಅವ್ರ ತಂದೆ ಕೈ ಕೊಟ್ಬಿಟ್ರೆ ನಾಗೈತೀಗ. ಕುಮಾರಸ್ವಾಮಿ ಅವರು ದೇವೇಗೌಡರು ಕೈ ಕೊಟ್ರ ರಾಜ್ಯ ಆಗೋಕೆ? ಮತ್ತೆ ನೀವು ಹೇಳಿದ ಪ್ರಕಾರ ಅದೇ ಹಿಂಗಲ್ಲ, ನಾನಂತಿಲ್ಲ, ನೀವೇಂದ್ರಿ ರಾಜ್ಯ ಆಗಕ್ಕೆ ಹಿಂಗೆ ಮಾಡ್ಕೊಡಿದಾರ ಅಂತೇಳಿ. ಕಾಂಗ್ರೆಸ್ ನಾಯಕರು ಕೂಡ ಆತರ ಹೇಳ್ತಿದ್ದಾರೆ. ಅಲ್ಲಲ್ಲ, ನೀವು ನನಗೆ ಹೇಳಿದ್ರಿ ಕುಮಾರಸ್ವಾಮಿ ಅವರು ರಾಜ್ಯ ಆಗಿದ್ದಾರೆ ಅಂದ್ರೆ ಯಾರು ವಿರುದ್ಧ ರಾಜ್ಯ ಆಗಿದ್ದಾರೆ? ದೇವೇಗೌಡರನ್ನ ಬಲಿಪಶು ಮಾಡಿ ರಾಜಕೀಯ ಆಗಿದಾರ? ಗುಡ್, ಮತ್ತೆ ಚೆನ್ನಾಗಿರ್ತದೆ.